ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈ ದಿನ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ನಮ್ಮ ಅಣ್ಣನ ಮನೆಗೆ ಹೋಗಿದ್ವಿ, ಅವರು ಚಿಕನ್ ಮಾಡಿದರು. ಈ ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಸೊ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. 2 kg ಚಿಕನ್ಗೆ ಮಾಡ್ತಾ ಇರೋದು. 2 ದಪ್ಪ ಈರುಳ್ಳಿ, ಚಿಕ್ಕದಾದ 3 ಟೊಮೆಟೊ, ಇಲ್ಲ ದಪ್ಪದಾದರೆ 2 ಇರಲಿ, 3 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ, 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ನೋಡ್ತಾ ಇರ್ಬೋದು. ಈ ಥರ ಜಜ್ಜಿಟ್ಕೊಳ್ಳಿ, ಮಿಕ್ಸಿಗೆಲ್ಲ ಹಾಕಬೇಡಿ, ಜಜ್ಜಿದ್ರೇ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಜಜ್ಜಿಟ್ಕೊಂಡಿರಿ. 2ರಿಂದ 3 ಚಮಚ ಎಣ್ಣೆ ಹಾಕಿ ಸಾಕು. ನಂತರ ಕರಿಬೇವು, ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ, ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಬಹಳನೇ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ರೆಗ್ಯುಲರಾಗಿ ಮಾಡೋ ಈಗ ಗರಂ ಮಸಾಲ ಮತ್ತು ಚಕ್ಕೆ ಲವಂಗ ಮಸಾಲ ಈ ಥರ ಹಾಕ್ತೀವಲ್ಲ, ಆ ಥರ ಇಲ್ಲ. ಇದು ಬೇರೆ ಥರನೇ ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು. ಇವಾಗ ಏನಿದೆಲ್ಲ ಹಾಕಿದ್ದೀವಲ್ಲ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಇದೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಬರಬೇಕು. ನೋಡ್ತಾ ಇದ್ದೀರಲ್ವ, ಅದು ತಳ ಹಿಡಿತಾ ಇರಬೇಕು. ಆ ಸಮಯದಲ್ಲಿ ಅಲ್ಲಿವರೆಗೂ ಫ್ರೈ ಮಾಡಿ. ಅದಾದ ನಂತರನೇ ಟೊಮೆಟೊ ಹಾಕಬೇಕು. ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಹಾಕಿ ಹೀಗೆ ತಿರುಗಿಸಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ. ತಿರುಗಿಸಾದ್ಮೇಲೆ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಷ್ಟು ಮಾಡ್ತೀರೋ ಅದ್ರ ತಕ್ಕಾಗೆ ಉಪ್ಪು ಹಾಕೋದು. ದಪ್ಪ ಉಪ್ಪು ಹಾಕಿದ್ರೆ ರುಚಿ ಜಾಸ್ತಿ, ಸೊ ದಪ್ಪ ಉಪ್ಪು ಹಾಕಿ. ನೋಡಿ, ಎಲ್ಲ ನೀರು ಬಿಟ್ಕೊಳ್ತಾ ಇದೆ. ನಾವೇನು ಎಕ್ಸ್ಟ್ರಾ ನೀರು ಹಾಕಿಲ್ಲ, ಚಿಕನಲ್ಲೇ ಇರುತ್ತಲ್ಲ ನೀರಿನ ಅಂಶ, ಅದೆಲ್ಲ ಬಿಟ್ಕೊಳ್ತಾ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಸ್ವಲ್ಪ ಎಲ್ಲ ಕುದಿಸ್ಬೇಕು. ಈಗ ಚೆನ್ನಾಗಿ ಬೇಯಿಸ್ಬೇಕು. ಅದರಲ್ಲೇ ನೀರಿನ ಅಂಶ ಇದೆಯಲ್ಲ, ಅಷ್ಟೇ ಸಾಕು. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಅರಿಶಿನ ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಕುದಿಸ್ಬೇಕು. ಈಗ ಬೇಯಿಸ್ಬೇಕು. ಈ ಥರ ನಾವು ಓಪನಾಗೆ ಮಾಡಿದ್ದೀವಿ, ಅಂದರೆ ಯಾವುದೇ ಲಿಡ್ ಕ್ಲೋಸ್ ಮಾಡಲಿಲ್ಲ. ಈ ಥರನೇ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲೆಲ್ಲ ಕೂಗಿಸ್ಬೇಡಿ. ಓಪನಾಗೆ ಬಾಣಲಿಯಲ್ಲಿ ಇಟ್ಕೊಂಡು ಓಪನಾಗೆ ಮಾಡಿ. ಎಲ್ಲ ಒಂಥರ ಯಾವ ಥರ ಅಂದರೆ ನ್ಯಾಚುರಲ್ಲಾಗಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವೇನು ಹಾಕ್ತಿದ್ದೀವಲ್ಲ, ಇದು ನಾವು ಬೇಳೆ ಸಾರು ಮಾಡುವಂತಹ ಪುಡಿ. ಇದನ್ನು ಹಾಕಿದ್ರೇ ಇದಕ್ಕೆ ಟೇಸ್ಟು. ನೋಡಿ, ಇದಕ್ಕೆ ನಾವು 2 kg ಚಿಕನ್ಗೆ 4 ಚಮಚ ಹಾಕ್ತಿದ್ದಾರೆ ನಮ್ಮಣ್ಣ. ತುಂಬಾ ರುಚಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಮಾಮೂಲಿ ಮಸಾಲೆ ಹಾಕ್ಬಿಟ್ಟು ತಿಂತೀವಲ್ಲ, ಆ ಥರ ಇರಲ್ಲ ಇದು ಚಿಕನ್ನು. ತಿಂದಾದ್ಮೇಲೆ ನಮ್ಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ, ಮಸಾಲೆ ಹಾಕಿದ್ದು ತಿಂದರೆ ಅಪ್ಪ ಸಾಕು ಅನಿಸ್ತಾ ಇರುತ್ತೆ. ಇದು ತಿಂದು ನಮ್ಗೆ ಆಗ ಅನಿಸೋದೇ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಿದನ್ನು ಮುದ್ದೆಗೆ, ಅನ್ನಕ್ಕೆ ಎಲ್ಲ ತಿಂತೀವಿ, ಸೊ ಅದಕ್ಕಾಗಿ ನೀರು ಹಾಕ್ತಾಯಿದ್ದೀವಿ. ನಿಮಗೆ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಕನ್ ಬೆಂದಿದ್ರೆ ಸೈಡ್ ಡಿಶಾಗಿ ಕೂಡ ಅದನ್ನ ತಿನ್ಬೋದು. ನಾವು ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಮತ್ತೆ ಬಾಯ್ಲ್ ಮಾಡ್ತೀವಿ. ಸ್ವಲ್ಪ ಕುದಿಬೇಕೀಗ. ನೋಡಿ, ಅದೆಲ್ಲ ಮಾಮೂಲಿ ತುಂಬ ಒಂದು ಸ್ವಲ್ಪ ಸಾಂಬಾರು ಟೆಕ್ಸ್ಚರ್ಗೆ ಬರಬೇಕು. ನಂತರ 1 ಸ್ಪೂನು ಪೆಪ್ಪರ್ ಪುಡಿ ಹಾಕಬೇಕು. ಮೆಣಸಿನ ಪುಡಿ ಈ ಡಿಶ್ನ ರುಚಿ ಹೆಚ್ಚಿಸುತ್ತೆ.
1 ಸ್ಪೂನ್ ಸಾಕು, ನಾವು ಇಷ್ಟಕ್ಕೆ 1 ಸ್ಪೂನ್ ಹಾಕ್ಕೊಂಡಿರೋದು. ನಂತರ ಒಂದು ಸ್ವಲ್ಪ ಕುದಿಸ್ಬೇಕು. ಮೊದಲೇ ಎಲ್ಲ ಬೇಯಿಸಿದ್ದೀವಲ್ವ, ಈಗ ಒಂದು ಸ್ವಲ್ಪ ಕುದಿಸಿ ಒಂದು ಸ್ವಲ್ಪ ಗ್ರೇವಿ ಹದಕ್ಕೆ ಬರಬೇಕು ಸಾಕು. ಸಾಂಬಾರು ಟೈಪು ತುಂಬ ತೆಳ್ಳುವಾಗೆಲ್ಲ ಬೇಡ, ಒಂದು ಮೀಡಿಯಮ್ ಹದಕ್ಕೆ ಬಂದಾಗ ಕುದಿಸ್ಬಿಟ್ಟು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಕುದಿಸಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅಂತ ನೋಡಿ, ಈ ಥರ ಹದಕ್ಕೆ ಬಂದರೆ ಸಾಕು. ನಾವು ಇದರಲ್ಲಿ ಮುದ್ದೆ ಅನ್ನ ಎಲ್ಲ ತಿಂತೀವಿ, ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.